ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಆಗಿರುವಂತಹ ಕಂಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ಬೈಸೆಪ್ಸ್ ಏರಿಯಾ ಅಂತ ಹೇಳ್ತೀವಲ್ಲ, ಸೊ ಇದನ್ನ ನಾವು ಬೈಸೆಪ್ಸ್ ಅಂತ ಕರಿತೀವಿ. ಸೊ ಈ ಬೈಸೆಪ್ಸ್ ಏರಿಯಾ ಆರ್ ಫ್ಯಾಟಿ ಆರ್ಮ್ಸ್ ಅಂತ ಕರಿತೀವಲ್ಲ, ಸೊ ಅದು ಯಾರೆಲ್ಲರಿಗೂ ಜಾಸ್ತಿ ಇದೆ, ಸೊ ದಪ್ಪ ಇದೆ, ಕೈ ದಪ್ಪ ಇದೆ, ಈ ಆರ್ಮ್ ಏರಿಯಾ ಬೈಸೆಪ್ ಏರಿಯಾ ಯಾರಿಗೆಲ್ಲ ಜಾಸ್ತಿ ಇದೆ ಅಂಥವರು ಯಾವ ರೀತಿ ಸ್ಲೀವ್ಸನ್ನು ಹೊಲಿಸ್ಕೊಂಡ್ರೆ ಚೆನ್ನಾಗಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ತುಂಬ ಹೆಂಗಸರಿಗೆ ಬಂದ್ಬಿಟ್ಟು ಸೊ ಈ ಬೈಸೆಪ್ ರೀಜನ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಇಟ್ ಮೇ ಬಿ ಬಿಕಾಸ್ ತುಂಬ ರೀಸನ್ಸ್ ಆಗಿರ್ಬೋದು, ಮೇ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗಿರ್ಬೋದು, ಇಲ್ಲ ಅವ್ರು ದಪ್ಪ ಆದಮೇಲೆ. ಸೊ ಕೆಲವ್ರು ನೀವು ನೋಡೋದಾದರೆ ಕೈಕಾಲೆಲ್ಲ ಸಣ್ಣ ಇರುತ್ತೆ ಬಟ್ ಹೊಟ್ಟೆ ಜಾಸ್ತಿ ಇರುತ್ತೆ. ಇಲ್ಲಾಂದರೆ ಕೆಲವ್ರಿಗೆ ಸೊ ಈ ವೇಸ್ಟ್ ಲೈನ್, ಟಮ್ಮಿ ಏರಿಯಾ ಎಲ್ಲ ಕಡಿಮೆ ಇರುತ್ತೆ ಬಟ್ ಕೈಕಾಲು ಜಾಸ್ತಿ ಇರುತ್ತೆ, ಕೈಕಾಲು ತುಂಬ ದಪ್ಪ ಇರುತ್ತೆ. ಇಲ್ಲ ಬಾಡಿ ಫುಲ್ಲು ಸಣ್ಣ ಇದ್ದು ಕೈ ಮಾತ್ರ ದಪ್ಪ ಇರುತ್ತೆ, ಫ್ಯಾಟ್ ಜಾಸ್ತಿ ಸ್ಟೋರ್ ಆಗಿರುತ್ತೆ. ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಬಾಡಿಯಲ್ಲಿ ಒಂದು ವೀಕ್ನೆಸ್ ಪಾಯಿಂಟ್ ಅನ್ನೋದು ಇರುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ಫ್ಯಾಟ್ ಜಾಸ್ತಿ ಸ್ಟೋರ್ ಆಗುತ್ತೆ. ಸೊ ಇದು ಮೇನ್ ರೀಸನ್ ಆಗಿರ್ಬೋದು, ಇಲ್ಲ ಹೆರಿಡಿಟಿನೂ ಆಗಿರ್ಬೋದು. ಸೊ ತುಂಬ ರೀಸನ್ಸ್ ಇದೆ. ಸೊ ಪ್ರತಿಯೊಬ್ಬರೂ ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು, ಸೀರೆ ಹಾಕ್ಕೋಬೇಕು, ಡ್ರೆಸ್ ಹಾಕ್ಕೋಬೇಕು ಅಂತ ತುಂಬ ಜನ ಅಂದ್ಕೊಳ್ತೀವಿ. ಬಟ್ ಸೊ ಈ ರೀತಿ ಬೈಸೆಪ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಡಿಸೈನು ಹೋಲಿಕೆ ಆಗೋದಿಲ್ಲ. ಸೊ ನಾವು ತುಂಬ ಡಿಸೈನ್ಸ್ ಹೋಲಿಸ್ತೀವಿ ಬಟ್ ಪ್ರತಿಯೊಂದು ಡಿಸೈನೂ ನಮ್ಮ ಬಾಡಿಗೆ ಕರೆಕ್ಟಾಗಿ ಕೂರುತ್ತೆ, ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಆ ರೀತಿ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಮ್ಮ ಸ್ಲೀವ್ ಈ ಬೈಸೆಪ್ ಏರಿಯಾನ ಯಾವ ರೀತಿ ಕವರ್ ಮಾಡೋದು, ನಮ್ಮ ಸ್ಲೀವ್ಸನ್ನು ಯಾವ ರೀತಿ ಹೊಲಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಕ್ಯಾಪ್ ಸ್ಲೀವ್ಸ್ ಆ್ಯಂಡ್ ಟೈಟ್ ಸ್ಲೀವ್ಸನ್ನು ಅವಾಯ್ಡ್ ಮಾಡೋದು. ಕ್ಯಾಪ್ ಸ್ಲೀವ್ಸ್ ಅಂತ ಹೇಳಿದ್ರೆ ಸೊ ನಮಗೆ ಈ ಶೋಲ್ಡರಿಂದ ಕೆಳಗಡೆಗೆ ಒಂದು 2 ಇಂಚು ಕೆಳಗಡೆಗೆ ನಾನಿಲ್ಲಿ ಪಿಕ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇದನ್ನು ನಾವು ಕ್ಯಾಪ್ ಸ್ಲೀವ್ಸ್ ಅಂತ ಹೇಳ್ತೀವಿ. ಒಂದು 2 ಇಂಚ್ ಕೆಳಗಡೆ, ನಮ್ಮ ಶೋಲ್ಡರ್ ಲೆವೆಲಿಂದ ಒಂದು 2 ಇಂಚ್ ಕೆಳಗಡೆಗೆ ಇರೋದನ್ನು ನಾವು ಕ್ಯಾಪ್ ಸ್ಲೀವ್ಸ್ ಅಂತ ಹೇಳ್ತೀವಿ. ಮತ್ತು ಕ್ಯಾಪ್ ಸ್ಲೀವ್ಸ್ ಇರೋದನ್ನ ಏನಾಗುತ್ತೆ, ನಾವು ಅದನ್ನು ಹಾಕೋದ್ರಿಂದ ತುಂಬ ನಮಗೆ ಬೈಸೆಪ್ ಜಾಸ್ತಿ ಇರೋರು ಅಂದರೆ ಫ್ಯಾಟಿ ಆರ್ಮ್ಸ್ ಅಂತ ಕರಿತೀವಲ್ಲ, ಸೊ ಅದು ಜಾಸ್ತಿ ಇರೋರು ಕ್ಯಾಪ್ ಸ್ಲೀವ್ಸ್ ಹಾಕೋದ್ರಿಂದ ಏನಾಗುತ್ತೆ, ನಾರ್ಮಲ್ ಆಗಿ ನಮ್ಮ ಎದುರುಗಡೆ ಇರೋರು, ನಮ್ಮ ಎದುರುಗಡೆ ಇರ್ತಾರಲ್ವ, ಸೊ ಅವರ ಅಟೆನ್ಷನ್ ಏನಾಗುತ್ತೆ, ನಮ್ಮ ಸ್ಲೀವ್ ಎಲ್ಲಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಹೋಗುತ್ತೆ ಅಟೆನ್ಷನ್. ತುಂಬ ಜನಕ್ಕೆ ನಮ್ಮ ಅಟೆನ್ಷನ್ ಗ್ರ್ಯಾಬ್ ಮಾಡೋದು ಅಂದರೆ ಸೊ ಇಲ್ಲೇ ನಮ್ಮ ಸ್ಲೀವ್ ಎಲ್ಲಿಗೆ ಎಂಡ್ ಆಗುತ್ತೆ, ಸೊ ಅಲ್ಲಿಗೆ ಅವ್ರ ಅಟೆನ್ಷನ್ ಹೋಗುತ್ತೆ. ಸೊ ತುಂಬ ಸೇವಾಗಿ ಕಾಣುತ್ತೆ, ಆಕ್ವರ್ಡಾಗಿ ಕಾಣುತ್ತೆ. ಸೊ ಕ್ಯಾಪ್ ಸ್ಲೀವ್ನ ಅವಾಯ್ಡ್ ಮಾಡಿ. ಮತ್ತು ಟೈಟ್ ಸ್ಲೀವ್ಸೂ ಅಷ್ಟೇ. ಆಲ್ರೆಡಿ ನಮ್ಮ ಬೈಸೆಪ್ಸ್ ಬಂದ್ಬಿಟ್ಟು, ನಮ್ಮ ಆರ್ಮ್ಸ್ ಬಂದ್ಬಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂಥ ರೀಜನಲ್ಲಿ ಟೈಟ್ ಸ್ಲೀವ್ ಹಾಕಿದ್ರೆ ಲೈಕ್ ಅದೊಂಥರ ಆಕ್ವರ್ಡಾಗಿ ಕಾಣ್ತಿರುತ್ತೆ. ಸೊ ಡೆಫಿನೆಟಾಗಿ ಟೈಟ್ ಸ್ಲೀವ್ಸನ್ನು ಅವಾಯ್ಡ್ ಮಾಡಿ. ಆ್ಯಂಡ್ ಅಗೇನ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಶಾರ್ಟ್ ಸ್ಲೀವ್ಸನ್ನು ಹಾಕೋದಕ್ಕೆ ಹೋಗಬೇಡಿ. ಬಿಕಾಸ್ ಈ ಏರಿಯಾ ದಪ್ಪ ಇರೋರಿಗೆ ಶಾರ್ಟ್ ಸ್ಲೀವ್ಸು ಸೂಟ್ ಆಗೋದಿಲ್ಲ. ಒಂದು 4 ಇಂಚಸ್ ಕೆಳಗಡೆಗೆ ನಾವು ಹೊಲಿಸ್ಕೊಂಡಿರ್ತೀವಲ್ಲ, ಸೊ ಆ ಸ್ಲೀವ್ಸ್ ಅಂತೂ ಸೂಟ್ ಆಗೋದಿಲ್ಲ. ಒಂದು ವೇಳೆ ನಿಮ್ಮ ಹತ್ರ ಡ್ರೆಸ್ ಆಲ್ರೆಡಿ ಇದ್ದೆ ನೀವು ಹಾಕ್ಕೋಬೇಕು ಅಂತ ಅಂದರೆ ಸ್ಲೀವನ್ನು ಲೂಸಾಗಿ ಹಾಕ್ಕೊಳ್ಳಿ, ತುಂಬ ಟೈಟಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಫ್ ಸ್ಲೀವ್ಸ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಲ್ವಾ. ಸೊ ಕೆಲವೊಂದು ಮೆಟೀರಿಯಲ್ ಬಟ್ಟೆಗಳಿಗಂತೂ ಪಫ್ ಸ್ಲೀವ್ಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಈ ಫ್ಯಾಟ್ ಆರ್ಮ್ಸ್ ಇರೋರಿಗೆ ಪಫ್ ಸ್ಲೀವ್ಸ್ ಅನ್ನೋದು ಸೂಟೇ ಆಗಲ್ಲ. ಬಿಕಾಸ್ ಆಲ್ರೆಡಿ ಆರ್ಮ್ ರೀಜನ್ ಜಾಸ್ತಿ ಇದೆ. ಸೊ ನಮ್ಮ ಅಟೆನ್ಷನ್ ತುಂಬ ಬೇಗ ಗ್ರ್ಯಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪಫ್ ಸ್ಲೀವ್ಸ್ ಅನ್ನೋದು ಡೆಫಿನೆಟಾಗಿ ನೀವು ಅವಾಯ್ಡ್ ಮಾಡಲೇಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಲೀವ್ಲೆಸ್ ಬಂದ್ಬಿಟ್ಟು ಸ್ವಲ್ಪ ಜನಕ್ಕೆ ಫೇವ್ರೇಟ್ ಇರುತ್ತೆ, ಸ್ವಲ್ಪ ಜನಕ್ಕೆ ಆಗೋದಿಲ್ಲ. ಸೊ ಸಡನ್ನಾಗಿ ನಿಮ್ಗೇನಾದರೂ ಜಾಸ್ತಿ ಫ್ಯಾಟ್ ಆಗಿದ್ದೀರಾ, ದಪ್ಪ ಆಗಿದ್ದೀರಾ ಅಂತ ಅನಿಸಿದ್ರೆ, ನೀವು ಮೊದಲಿಂದನೂ ಸ್ಲೀವ್ಲೆಸ್ ಹಾಕ್ತಾ ಇದ್ದರೆ, ಸೊ ಅಂಥವ್ರು ಏನು ಮಾಡ್ಬೋದು ಅಂತ ಅಂದರೆ ಸ್ಲೀವ್ಲೆಸ್ ಅನ್ನೋದು 2 ಟೈಪ್ ಇರುತ್ತೆ. ಫಸ್ಟ್ ಒನ್ ಇದು, ಸೊ ನಾನು ಇಲ್ಲಿ ಪಿಕ್ಚರ್ ಆ್ಯಡ್ ಮಾಡಿದ್ದೀನಿ ನೋಡಿ. ಫಸ್ಟ್ ಒನ್ ಬಂದ್ಬಿಟ್ಟು ಶೋಲ್ಡರ್ ಹತ್ರ ಎಂಡ್ ಆಗುತ್ತೆ. ಸೊ ಈ ಥರ ಸ್ಲೀವ್ಲೆಸ್ನ ನೀವು ಹಾಕೋದಕ್ಕೆ ಹೋಗ್ಬಿಡಿ. ಬಿಕಾಸ್ ನಾನು ಹೇಳ್ದಾಗೆ ಸ್ಲೀವ್ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಅಟೆನ್ಷನ್ ಜಾಸ್ತಿ ಬೀಳುತ್ತೆ ನೋಡೋರಿಗೆ. ಸೊ ಹಾಗಾಗಿ ಅದು ಸೂಟ್ ಮಾಡ್ಕೋಬೇಡಿ. ಸೊ ನಮ್ಮ ಆರ್ಮ್ಸ್ ಮೇಲೆ ಅಟೆನ್ಷನ್ ಬೀಳುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿ 1 ಲೈನ್ ಸ್ಲೀವ್ ಅಂತ ಹೇಳ್ತೀವಲ್ಲ, ಸೊ ಈ ಮಧ್ಯಕ್ಕೆ 1 ಲೈನ್ ಸ್ಲೀವ್ ಬರುತ್ತೆ. ಸೊ ಇದನ್ನು ನೀವು ಹಾಕ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ನೆಕ್ಸ್ಟ್ ನಮ್ಮ ಮುಂದೆ ಇರೋರ ಅಟೆನ್ಷನ್ ಬಂದ್ಬಿಟ್ಟು ಶೋಲ್ಡರ್ ಮೇಲೆ ಬೀಳುತ್ತೆ. ಸೊ ನಿಮ್ಮ ಆರ್ಮ್ಸ್ ಮೇಲೆ ಅಟೆನ್ಷನ್ ಬೀಳಲ್ಲ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಸೊ ಇಲ್ಲ ಅಂದರೆ ಬೆಟರ್ ಅವಾಯ್ಡ್ ಸ್ಲೀವ್ಲೆಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೇಯರಿಂಗ್ ಯಾವ ರೀತಿ ಅಂದರೆ, ಇವಾಗ ನೀವು ಡ್ರೆಸ್ಸಸ್ ಏನಾದರೂ ಹಾಕ್ಕೊಳ್ತೀರಲ್ಲ, ಸೊ ಡ್ರೆಸ್ಸಸ್ ಹಾಕ್ಕೊಂಡಾಗ ಸೊ ಮೇಲೆ ಒಂದು ಶ್ರಗ್ ಆಗಲಿ, ಒಂದು ಜಾಕೆಟ್ ಆಗಲಿ, ಸೊ ಈ ರೀತಿ ಪೇರ್ ಮಾಡೋದ್ರಿಂದ ನೀವು ಸ್ಟ್ಯಾಂಡರ್ಡಾಗಿ ಕಾಣ್ತೀರಾ, ಪ್ರೊಫೆಷ್ನಲಾಗಿ ಕಾಣ್ತೀರಾ. ಆ್ಯಂಡ್ ನಿಮ್ಮ ಆರ್ಮ್ಸ್ ರೀಜನ್ ಏನಿರುತ್ತಲ್ಲ, ಸೊ ಅದು ಡೆಫಿನೆಟಾಗಿ ಯಾರ ಕಣ್ಗೂ ಕಾಣೋದಿಲ್ಲ ಆ್ಯಂಡ್ ಅದು ತುಂಬ ಅಟೆನ್ಷನ್ ಗ್ರ್ಯಾಪ್ ಮಾಡೋದಿಲ್ಲ. ಸೊ ನೀವು ಆ ರೀತಿನೂ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋಲ್ಡ್ ಶೋಲ್ಡರ್ ಅಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಈ ಆರ್ಮ್ಸ್ ಜಾಸ್ತಿ ಇರೋರಿಗೆ, ಅಂದರೆ ಬೈಸೆಪ್ಸ್ ದಪ್ಪ ಇರೋರಿಗೆ ಕೋಲ್ಡ್ ಶೋಲ್ಡರ್ ಅನ್ನೋದು ಚೆನ್ನಾಗಿ ಸೂಟ್ ಆಗುತ್ತೆ. ಬಿಕಾಸ್ ಕೋಲ್ಡ್ ಶೋಲ್ಡರ್ ಏನಾಗುತ್ತೆ, ನಮ್ಮ ಆರ್ಮ್ಸ್ ಮೇಲೆ ಯಾರಿಗೂ ಟೆನ್ಷನ್ ಹೋಗಲ್ಲ, ನಮ್ಮ ಶೋಲ್ಡರ್ ಮೇಲೆ ಅಟೆನ್ಷನ್ ಹೋಗುತ್ತೆ. ಸೊ ಹಾಗಾಗಿ ಇಟ್ ಸೂಟ್ಸ್ ಬೆಟರ್ ದೆನ್ ಎನಿಥಿಂಗ್.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೈಲೈಟ್ ದ ಸ್ಲಿಮ್ಮೆಸ್ಟ್ ಪಾರ್ಟ್ ಆಫ್ ಯುವರ್ ಹ್ಯಾಂಡ್. ಸೊ ಬೈಸೆಪ್ಸ್ ದಪ್ಪ ಇದ್ರೂ ಕೆಲವ್ರಿಗೆ ಏನಾಗುತ್ತೆ, ಈ ಕೈ ಅನ್ನೋದು ಸಣ್ಣ ಇರುತ್ತೆ. ಸೊ ನಾವೇನು ಮಾಡ್ಬೋದು, 3/4 ಸ್ಲೀವ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. 3/4 ಸ್ಲೀವ್ ಅಂದರೆ ತುಂಬ ಟೈಟಾಗಿ ಅಲ್ಲದೆ, ನೋಡಿ ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಈ ಡ್ರೆಸ್ ಬಂದುಬಿಟ್ಟು ಇಲ್ಲಿಂದ ಶೋಲ್ಡರಿಂದ ಬಂದುಬಿಟ್ಟು ಇಲ್ಲಿವರೆಗೂ ಲೂಸ್ ಆಗಿದೆ. ಸೊ ಆ್ಯಂಡ್ ಎಂಡಲ್ಲಿ ಬಂದುಬಿಟ್ಟು ಈ ಪಾರ್ಟ್ ಹೈಲೈಟ್ ಆಗಿದೆ, ಬಿಕಾಸ್ ಇಲ್ಲೊಂದು ಪ್ರಿಂಟೆಡ್ ಡಿಸೈನ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದಾಗೆ ನಮ್ಮ ಒಂದು ಸ್ಲೀವ್ ಎಲ್ಲಿಗೆ ಎಂಡ್ ಆಗುತ್ತೋ, ಸೊ ಆಲ್ಮೋಸ್ಟ್ ಎಲ್ಲರ ಅಟೆನ್ಷನು ಅಲ್ಲಿಗೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಚೂರು ಡಿಸೈನ್ ಇರೋದ್ರಿಂದ ಎಲ್ಲರ ಅಟೆನ್ಷನು ಇಲ್ಲಿಗೆ ಹೋಗುತ್ತೆ. ಸೊ ನಮ್ಮ ಆರ್ಮ್ಸ್ ರೀಜನ್ ಮೇಲೆ ಅಟೆನ್ಷನ್ ಹೋಗಲ್ಲ. ಸೊ ಹಾಗಾಗಿ ಆರ್ಮ್ಸ್ ಬಂದುಬಿಟ್ಟು ಆಕ್ವರ್ಡ್ ಆಗಿ ಕಾಣೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅವಾಯ್ಡ್ ಹೆವಿ ಎಂಬ್ರಾಯ್ಡ್ರಿ ಹ್ಯಾಂಡ್ಸ್. ಸೊ ಇದಂತೂ ದಪ್ಪ ಇರೋರು ಏನು ಮಾಡ್ತಾರೆ, ಕೆಲವರು ತುಂಬ ಎಂಬ್ರಾಯ್ಡ್ರಿ ವರ್ಕು ಆ ರೀತಿನ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಸೊ ಪ್ಲೀಸ್ ಆ ರೀತಿ ಸ್ಟಿಚ್ ಮಾಡಿಸ್ಕೋಬೇಡಿ. ಇದಂತೂ ಸೂಟ್ ಆಗೋದೇ ಇಲ್ಲ ದಪ್ಪ ಆರ್ಮ್ಸ್ ಇರೋರಿಗೆ, ಬಿಕಾಸ್ ಆಲ್ರೆಡಿ ನಮ್ಮ ಕೈ ಅನ್ನೋದು ದಪ್ಪ ಇದೆ. ಸೊ ಅದ್ರ ಜೊತೆಗೆ ಇನ್ನೂ ಹೆವಿ ಎಂಬ್ರಾಯ್ಡ್ರಿ ಬಂದ್ಬಿಟ್ಟು ನಾರ್ಮಲಾಗಿ ಒಂದು 1 ಇಂಚ್ ಆ ರೀತಿ ಇರುತ್ತೆ, ಡಿಸೈನ್ ಎಲ್ಲ ಸೇರಿ. ಸೊ ಹಂಗಾಗಿ ಇನ್ನೂ ಚೂರು ವಾಲ್ಯೂಮ್ ಕ್ರಿಯೇಟ್ ಮಾಡ್ದಂಗೆ ಇರುತ್ತೆ. ಸೊ ಹಾಗಾಗಿ ಆಲ್ವೇಸ್ ಗೋ ಫಾರ್ ಪ್ಲೇನ್ ಬ್ಲೌಸಸ್ ವಿತ್ ಹೆವಿ ಸ್ಯಾರಿ. ಸೊ ಈ ರೀತಿ ನೀವು ಮ್ಯಾಚ್ ಮಾಡ್ಕೊಂಡಾಗ ಸೊ ಇಟ್ಸ್ ಪರ್ಫೆಕ್ಟ್ಲಿ. ಸೊ ಇನ್ನೊಂದು ಹೇಳ್ಬೇಕಂದ್ರೆ, ಈ ಎಲ್ಬೋ ಸ್ಲೀವ್ಸ್ ಅಂತ ಏನು ಕರಿತೀವಿ, ಎಲ್ಬೋ ಸ್ಲೀವ್ಸ್ ಆಗಿರ್ಬೋದು, ಫುಲ್ ಸ್ಲೀವ್ಸ್ ಆಗಿರ್ಬೋದು, 3/4 ಸ್ಲೀವ್ಸ್ ಆಗಿರ್ಬೋದು, ಆ್ಯಂಡ್ ಬೆಲ್ ಸ್ಲೀವ್ಸ್, ಇವೆಲ್ಲನೂ ಫ್ಯಾಟ್ ಜಾಸ್ತಿ, ಆರ್ಮ್ ಫ್ಯಾಟ್ ಜಾಸ್ತಿ ಇರೋರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಇವೆಲ್ಲನೂ ನೀವು ಹೊಲ್ಸ್ಕೋಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು, ನಾವು ಬ್ಲೌಸಸ್ ಹೊಲ್ಸ್ಕೊಳ್ಳೋವಾಗ ಸೊ ನಮಗೆ ಶಾರ್ಟ್ ಸ್ಲೀವೇ ಬೇಕು, ನಮಗೆ ಜಾಸ್ತಿ ಸ್ಲೀವ್ ಬೇಡ ಅಂದ್ರೂ ನಮಗೆ ಬ್ಲೌಸಸ್ ಮೇಲೆ ಒಂದು ಲೇಯರ್ ಆಗಿ ಒಂದು ನೆಟ್ಟೆಡ್ ಕ್ಲಾತು ಆ ರೀತಿ ನಾವು ಹೊಲ್ಸ್ಕೊಂಡಾಗ ಸೊ ಇಟ್ ಲುಕ್ಸ್ ವೆರಿ ಪರ್ಫೆಕ್ಟ್. ಇನ್ನೊಂದು ಬಂದುಬಿಟ್ಟು, ನಾವು ಡ್ರೆಸ್ಸಸ್ ಏನಾದರೂ ಹೊಲ್ಸ್ಕೊಳ್ಳೋವಾಗ ನಮಗೆ ಸ್ಲೀವ್ ಕಡಿಮೆ ಇದೆ, ಇಲ್ಲಾಂದರೆ ನಮಗೆ ಸ್ಲೀವ್ ಜಾಸ್ತಿ ಬೇಕು ಬಟ್ ದಪ್ಪ ಕಾಣ್ತಿದ್ದೀವಿ ಅಂತ ಇದ್ದಾಗ, ನೀವು ಬಾಡಿ ಬಟ್ಟೆ ಬಂದುಬಿಟ್ಟು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಸ್ಕೊಡಿ. ಬಟ್ ಹ್ಯಾಂಡ್ ರೀಜನ್ ಬಂದುಬಿಟ್ಟು ಲೂಸ್ ಹಾಕಿ, ನಾನು ಇಲ್ಲಿ ಪಿಕ್ ಆ್ಯಡ್ ಮಾಡಿದ್ದೀನಿ ನೋಡಿ, ಈ ರೀತಿ ನೀವು ಹೊಲ್ಸ್ಕೊಂಡಿದ್ದೆ ಅದರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಹೆವಿ ಅಂತಲೂ ಅನಿಸೋದಿಲ್ಲ, ಆ್ಯಂಡ್ ತುಂಬ ಪರ್ಫೆಕ್ಟಾಗಿ ಕಾಣಿಸುತ್ತೆ, ಫಿಟ್ಟೆಡ್ ಆಗಿ ಕಾಣಿಸುತ್ತೆ. ಸೊ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ಸೊ ಯಾವಾಗೇ ಆಗಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡಿಸ್ಕೊಳ್ಳೋವಾಗ ಕಂಫರ್ಟೇಬಲ್ ಆಗಿ ನಿಮ್ಮ ಕೈಯನ್ನು ನೀವು ಮೂವ್ ಮಾಡಬೇಕು. ಸೊ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಆ್ಯಂಡ್ ನೀವು ಕಂಫರ್ಟೇಬಲ್ ಆಗಿ ಇರಬೇಕು, ಆ ಒಂದು ಕ್ಲಾತ್ ಹಾಕ್ಕೊಂಡಾಗ, ಒಂದು ಬಟ್ಟೆ ಹಾಕ್ಕೊಂಡಾಗ ಕಂಫರ್ಟೇಬಲ್ ಆಗಿರಬೇಕು. ಸೊ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಸೊ ಯಾವುದೇ ಬಟ್ಟೆ ಆಗಿರ್ಬೋದು, ಸೊ ಬೀಯಿಂಗ್ ಕಂಫರ್ಟೇಬಲ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಇದೇ ರೀತಿ ಕಂಟೆಂಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್